ವೆಂಕಟೇಶ್ ಅವಕಾಶವಾದಿ ಸೀಸನ್ ರಾಜಕಾರಣಿ ಮೈಮುಲ್ ಮಾಜಿ ಅಧ್ಯಕ್ಷ ಪ್ರಸನ್ನ ಪಿರಿಯಾಪಟ್ಟಣದಲ್ಲಿ ಸಚಿವ ಕೆ ವೆಂಕಟೇಶ್ ಒಬ್ಬ ಅವಕಾಶವಾದಿ ಸೀಸನ್ ರಾಜಕಾರಣಿ. ಒಮ್ಮೆ ಕುರುಬರು ಮತ್ತೊಮ್ಮೆ ಹಿಂದುಳಿದವರು ಈಗ ಒಕ್ಕಲಿಗರನ್ನ ನೆನಪು ಮಾಡಿಕೊಳ್ಳುತ್ತಿರುವ ಮರ್ಮವೇನು ಎಂಬುದನ್ನು ಸ್ಪಷ್ಟಪಡಿಸಬೇಕು ಎಂದು ಮೈಮುಲ್ ಮಾಜಿ ಅಧ್ಯಕ್ಷ ಪಿಎಂ ಪ್ರಸನ್ನ ತಿಳಿಸಿದರು. ಪಟ್ಟಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವೆಂಕಟೇಶ್ ಅವರು ಸುದೀರ್ಘ 50 ವರ್ಷಗಳ ಕಾಲ ರಾಜಕೀಯ ಜೀವನದಲ್ಲಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ರಾಜಕೀಯ ಅನುಕೂಲಕ್ಕಾಗಿ ಒಂದೊಂದು ಜಾತಿಯ ಸಖ್ಯ ಬೆಳೆಸ್ತಾ ಇದ್ದಾರೆ. ಹಿಂದೆ ಕುರುಬ ಜನಾಂಗವನ್ನ ಜೊತೆಗಿಟ್ಟುಕೊಂಡು ರಾಜಕೀಯ ಮಾಡುವುದು, ಮತ್ತೊಮ್ಮೆ ಹಿಂದುಳಿದ ವರ್ಗವನ್ನ ಕಟ್ಟಿಕೊಂಡು ರಾಜಕೀಯ ಮಾಡುತ್ತಿದ್ದ ಇವರಿಗೆ ಈಗ ಒಕ್ಕಲಿಗರ ನೆನಪಾಯಿತೆ. ಅಷ್ಟು ವರ್ಷಗಳಿಂದ ಒಕ್ಕಲಿಗರ ಮೇಲೆ ಇಲ್ಲದ ಪ್ರೀತಿ ಕುವೆಂಪು ಭವನ ನಿರ್ಮಾಣ ಮಾಡುವ ಮೂಲಕ ಒಕ್ಕಲಿಗರ ಭವನ ನಿರ್ಮಾಣ ಮಾಡಿ ಅವರನ್ನ ಓಲೈಸಬಹುದು ಎಂದುಕೊಂಡಿದ್ದಾರೆ. ಒಕ್ಕಲಿಗ ಸಮಾಜದಲ್ಲಿ ತಮ್ಮ ತಂದೆ ಮಾಜಿ ಶಾಸಕ ಕೆ ಮಹದೇವ್ ಕೂಡ ಒಬ್ಬ ನಾಯಕ. ಅವರನ್ನ ಸಹ ಸಭೆಗೆ ಆಹ್ವಾನ ಮಾಡದೆ ಕೇವಲ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡವರು ಮಾತ್ರ ಒಕ್ಕಲಿಗರು ಎಂದು ಭಾವಿಸಿ ಕಾಂಗ್ರೆಸ್ ಒಕ್ಕಲಿಗರ ಭವನ ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ದೂರಿದ ಅವರು, ಕಗ್ಗುಂಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿ ಅವಧಿ ಮುಗಿದರೂ ಸಹ ಚುನಾವಣೆ ಮಾಡದೆ ದ್ವೇಷದ ರಾಜಕಾರಣ ಮಾಡುವ ಮೂಲಕ ಅಲ್ಲಿನ ಕಾರ್ಯದರ್ಶಿಯ ಮೇಲೆ ಎಫ್ಐಆರ್ ಮಾಡಿಸಿದ್ದಾರೆ. ತಾಲೂಕಿನ ರಾಗಿ ಖರೀದಿ ಕೇಂದ್ರದಲ್ಲಿ ಭ್ರಷ್ಟಾಚಾರ ಹೆಚ್ಚು ತಾಂಡವವಾಡ್ತಾ ಇದ್ದು, ಈ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ವಿಡಿಯೋವೊಂದರಲ್ಲಿ ಖರೀದಿ ಕೇಂದ್ರದ ಅಧಿಕಾರಿಗಳು ಸಚಿವರ ಪುತ್ರನ ಆದೇಶದಂತೆ ನಾವು ನಡೆದುಕೊಳ್ಳುತ್ತೇವೆ ಎಂದು ಹೇಳಿದರೂ ಸಹ ಅವರ ವಿರುದ್ಧ ಕ್ರಮವಿಲ್ಲ. ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ರೈತರಿಗೆ ಆಗ್ತಾ ಇರುವ ಅನಾನುಕೂಲ ತಪ್ಪಿಸಬೇಕು. ತಂಬಾಕು ದರ ಕುಸಿತಗೊಂಡು ರೈತ ಕಂಗಾಲಾಗಿದ್ರೂ ತಂಬಾಕು ಮಂಡಳಿ ಮೌನವಾಗಿದೆ. ರೈತರ ಕಣ್ಣೀರಿನ ವಿಚಾರವಾಗಿ ರಾಜಕೀಯ ಬೇಡ, ಒಗ್ಗಟ್ಟಾಗಿ ಅಭಿವೃದ್ಧಿಗೆ ಶ್ರಮಿಸೋಣ. ಶಿಕ್ಷಕರ ಸಂಘದ ಚುನಾವಣೆ ವಿಚಾರವಾಗಿ ನಡೆದಿರುವ ಗಲಾಟೆಯಲ್ಲಿ ಮೇಲಾಧಿಕಾರಿಗಳು ಯಾವುದೇ ಕ್ರಮ ವಹಿಸಿಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ಎಕ್ಸ್ರೇ ಅಂತ ಕೆಟ್ಟಿದ್ರೂ ಅದರ ಬದಲಾವಣೆಯಾಗಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಅದರ ಬಗ್ಗೆ ಗಮನ ಹರಿಸದ ಸಚಿವರು ನನ್ನ ವಿರುದ್ಧ ದ್ವೇಷದ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಪ್ರಾಮುಖ್ಯತೆ ಇರುವಂತಹ ವಿಷಯ ಅಂತ ಹೇಳಿದ್ರೆ, ಇವತ್ತು ಈ ತಾಲೂಕಿನಲ್ಲಿ ರಾಗಿ ಖರೀದಿ ಕೇಂದ್ರದಲ್ಲಿ ಇವತ್ತು ರೈತರು ಆಯ್ತಾರಂತ ಭ್ರಷ್ಟಾಚಾರದಲ್ಲಿ ಮುಳುಗೋಗಿ ಸುಸ್ತಾಗಿ ಇವತ್ತೇನು ಮಾಡೋಕ್ಕೆ ದೋಷಕ್ಕಾಗ್ದೇ ಇವತ್ತು ಅಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಒಂದು ಮೂಟೆಗೆ 4 ರಿಂದ 5 kg ರಾಗಿ ತೆಗಿತಾರೆ ಅಂತ ಇವತ್ತು ರೈತರು ಕಂಪ್ಲೇಂಟ್ ಇದೆ. ಇವತ್ತು ಮೊದಲು 4 kg ತೆಗಿತಿದ್ರು, ರೈತರ ಹೋಟ ಮಾಡಿದ್ಮೇಲೆ ಈಗ 5 kg ತೆಗಿತಾ ಇದ್ದಾರೆ. ಜೊತೆಗೆ ಒಂದು ಮೂಟೆಗೆ 105 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು. ಈಗ ಯಾವನೂ ಸದ್ಯ ನಾವು ಅವ್ರಿಗೆ ಸ್ಪಂದನೆ ಮಾಡಲಿಲ್ಲ ಅಂತ ಹೇಳಿದ್ರೆ, ಮಾಯಿಶ್ಚರ್ ಸರಿ ಇಲ್ಲ, ನಿಮ್ಮ ರಾಗಿ ಇವತ್ತು ಹಾಕ್ಸ್ಕೊಳ್ಳೋದಿಲ್ಲ, ನಿಮ್ಮ ಡೇಟ್ ಇಲ್ಲ ಅಂತ ಇವತ್ತು ರೈತರುಗಳಿಗೆ ತೊಂದರೆಯನ್ನು ಕೊಡೋದ್ರ ಮುಖಾಂತರ ಭಾಳಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಇವತ್ತು ಈ ತಾಲೂಕಿನಲ್ಲಿ ರಾಗಿ ಖರೀದಿ ಕೇಂದ್ರದಲ್ಲಿ ನಡೀತಾ ಇದೆ. ಇವತ್ತು ಇತ್ತೀಚಿನ ದಿನಗಳಲ್ಲಿ ಯಾವುದೋ ಒಂದು ವಿಡಿಯೋ ನೋಡಿದೆ ನಾನು. ಅವರೇನು ಅಧಿಕಾರಿ ಇದ್ದಾರೆ, ಅವರು ಇಲ್ಲ ಮಿನಿಸ್ಟರ್ ಮಗನ ಹೇಳ್ತೀನಿ ಅಂತ ಏನೇ ಒಂದು ಪ್ರಶ್ನೆ ಕೇಳಿದ್ರು ಮಿನಿಸ್ಟರ್ ಮಗನ ಹೇಳ್ತೀನಿ ನಿತಿನ್ ಅವ್ರಿಗೆ ಅಂತ ಒಂದು ವಿಡಿಯೋನ ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದ್ರು. ಅದು ನಿಮ್ಮ ಪತ್ರಕರ್ತರೆ ಅದನ್ನೊಂದು ಕಳಿಸಿದಂಥ ವಿಡಿಯೋ ಅದು. ಅದರಿಂದ ಈ ತಾಲೂಕಿನ ಆಡಳಿತ ಸಚಿವರು ಏನು ಮಾಡ್ತಾ ಇದ್ದಾರೆ ಅನ್ನೋದು ನಮ್ದು ಎಕ್ಸ್ಟ್ರಾ ಪ್ರಶ್ನೆ. ರೈತರು ಮೊದಲೇ ಮಳೆ ಬೆಳೆ ಇದ್ದಾನೆ, ಬೆಳೆದಂಥ ಬೆಳೆಗೆ ದರ ಸಿಗ್ತಾನೆ, ಒಳ್ಳೆ ದರ ಸಿಗ್ತಾನೆ, ಹೈರಾಣಾಗಿರೋಂಥ ಸಂದರ್ಭದಲ್ಲಿ ಈ ರೀತಿ ಅನ್ಯಾಯ ಮಾಡೋದು ರೈತರಿಗೆ ಸರಿ ಅನ್ನೋದು ನಮ್ದೆಲ್ಲರ ಪ್ರಶ್ನೆ ಆಗಿದೆ. ಇದನ್ನ ಸರಿಪಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ಖಂಡಿತ ಹೋರಾಟ ಮಾಡೋಂಥ ಪರಿಸ್ಥಿತಿನ ನಿರ್ಮಾಣ ಮಾಡ್ಕೊತಿರ್ಬೇಕಾಗ್ತದೆ. ದಯಮಾಡಿ ತಾಲೂಕು ಆಡಳಿತ ಮತ್ತು DC ಅವರು ಇದಕ್ಕೆ ತಲೆ ಹಾಕ್ಬೇಕಂತ ಅನಿಸ್ತದೆ. ಯಾಕಂದರೆ ಅಷ್ಟು ಭ್ರಷ್ಟಾಚಾರ ನಡೀತದೆ. ಯಾರು ಹೇಳೋದು ಸುಧಾ ಕೇಳ್ತಾರ, ಇಷ್ಟ ಬಂದಿದ್ದ ರೀತಿಯಲ್ಲಿ ಮನಸೋ ಇಚ್ಛೆ ಇವತ್ತು ಈ ರಾಗಿ ಖರೀದಿ ಕೇಂದ್ರದಲ್ಲಿ ಇವತ್ತು ಭ್ರಷ್ಟಾಚಾರ ನಡೀತಾ ಇದೆ. ಅದನ್ನು ದಯಮಾಡಿ ತಾವೆಲ್ಲ ಇವತ್ತು ದೊಡ್ಡ ವಿಷಯವಾಗಿ ಚರ್ಚೆ ಮಾಡಿ ರೈತರಿಗೆ ಅನುಕೂಲ ಮಾಡ್ಕೊಳ್ಳೋಂಥ ರೀತಿ ತಾವು ಮಾಡ್ಕೊಳ್ಬೇಕು. ಎರಡನೇದು, ತಂಬಾಕು ದರ ಯಾವ ಮಟ್ಟಕ್ಕೆ ಕುಸ್ತಿದೆ ಅಂತ ಹೇಳಿದ್ರೆ ಇವತ್ತು ರೈತ ಬದುಕಬೇಕೋ ಇಲ್ಲ ಸಾಯಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ನಾವು ಸಾವಿರಾರು ರೈತರು ನೊಂದಂಥ ರೈತರಿಗೆ ಧ್ವನಿ ಕೊಡಬೇಕು ಅಂತ ಹೇಳ್ತಾರೆ, ಎಲ್ಲರೂ ಸುತ್ತ ಭಾಷಣ ಮಾಡೋದ್ರ ಮುಖಾಂತರ ಇವತ್ತು ರೈತರಿಗೆ ನ್ಯಾಯ ಸಿಗ್ತಾ ಇಲ್ಲ. ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರಾದ ಸಿಎನ್ ರವಿ, ಕೆಕೆ ಕುಮಾರ್, ಕೆ ಮಹೇಶ್, ಐಲಾಪುರ ರಾಮು, ಎಟಿ ರಂಗಸ್ವಾಮಿ, ಬೆಕ್ಕರೆ ಗಣೇಶ್, ಹುಣಸಿಕುಪ್ಪೆ ಚಂದ್ರೇಗೌಡ, ವಿದ್ಯಾಶಂಕರ್, ಅಪೂರ್ವ ಮೋಹನ್ ಕುಮಾರ್ ಉಪಸ್ಥಿತರಿದ್ದರು.